ತೆರೆ ಮೇಲೆ ಬಣ್ಣ ಹಾಕಿದವರ ಬದುಕು ಬಣ್ಣದಿಂದನೇ ತುಂಬಿರೋದಿಲ್ಲ. ಅವರ ಜೀವನದಲ್ಲೂ ಕೂಡ ಏಳು ಬೀಳುಗಳಿರುತ್ತೆ, ಸೋಲಿರುತ್ತೆ, ಗೆಲುವಿರುತ್ತೆ. ಅದೇ ರೀತಿಯಾಗಿ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಒಂದಿಷ್ಟು ವಿಚಾರಗಳು ಕೂಡ ಇರುತ್ತೆ. ನಟಿ ಲೀಲಾವತಿ ಪುತ್ರ ವಿನೋದ್ ರಾಜ್ ಕೂಡ ಚಿತ್ರರಂಗ ಪ್ರವೇಶಿಸಿದ್ರು. ಒಂದಿಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ರು. ಆದ್ರೆ ದೊಡ್ಡ ಮಟ್ಟದ ಸಕ್ಸಸ್ ಅವರಿಗೆ ಸಿಗ್ಲಿಲ್ಲ. ಇನ್ನು ಅವರ ವೈಯಕ್ತಿಕ ವಿಚಾರಗಳಿಂದಾನೇ ಲೀಲಾವತಿ ಮತ್ತೆ ವಿನೋದ್ ರಾಜ್ ಪದೇ ಪದೇ ಸುದ್ದಿ ಆಗ್ತಾ ಇದ್ರು. ಬಹಳ ವರ್ಷಗಳ ಕಾಲ ವಿನೋದ್ ರಾಜ್ ಅವರು ತಮಗೆ ಮದ್ವೆ ಆಗಿದೆ ಅನ್ನುವಂತಹ ವಿಚಾರವನ್ನೇ ಮುಚ್ಚಿಟ್ಬಿಟ್ಟಿದ್ರು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ರಾಜ್ ಅವರಿಗೆ ಮದ್ವೆ ಆಗಿದೆ, ಒಬ್ಬ ಮಗ ಕೂಡ ಇದಾನೆ ಅನ್ನೋದು ಓಡಾಡಕ್ಕೆ ಶುರು ಆಯ್ತೋ, ಅದಾದ ನಂತರ ಲೀಲಾವತಿ ಅವರೇ ಒಂದು ಸಂದರ್ಶನದಲ್ಲಿ ತಮ್ಮ ಮಗನಿಗೆ ಮದ್ವೆ ಆಗಿದೆ, ಮಗ ಕೂಡ ಇದಾನೆ ಅನ್ನೋದನ್ನ ಒಪ್ಕೊಂಡಿದ್ರು. ಆದ್ರೆ ಈಗ ವಿನೋದ್ ರಾಜ್ ಅವರು ಕೂಡ ತಮ್ಮ ಮದ್ವೆ ಬಗ್ಗೆ, ತಮ್ಮ ಸಂಸಾರದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಹಾಗಾದ್ರೆ ವಿನೋದ್ ರಾಜ್ ಅವರು ಏನ್ ಹೇಳಿದ್ದಾರೆ, ತಮ್ಮ ಒಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ಯಾಂಡಲ್‌ವುಡ್‌ನ ಡ್ಯಾನ್ಸಿಂಗ್ ಸ್ಟಾರ್, ಡ್ಯಾನ್ಸಿಂಗ್ ರಾಜ ಅಂತಾನೆ ಕರೆಸ್ಕೊಳ್ಳೋದು ವಿನೋದ್ ರಾಜ್ ಅವರು. ವಿನೋದ್ ರಾಜ್ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಒಂದಿಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು. ಅವರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ಲೇ ಇಲ್ಲ. ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಅವರು ಉತ್ತಮವಾಗಿ ಒಬ್ಬ ಡ್ಯಾನ್ಸರ್ ಅನ್ನುವಂತಹ ಹೆಸರನ್ನ ತಗೊಂಡ್ರು. ಒಳ್ಳೆ ಆಕ್ಟರ್ ಅನ್ನುವಂತಹ ಹೆಸರನ್ನ ತಗೊಂಡ್ರು. ಆದ್ರೆ ಬೇಕಿದ್ದಂತಹ ಬ್ರೇಕ್ ಮಾತ್ರ ಸಿಗ್ಲೇ ಇಲ್ಲ. ವಿನೋದ್ ರಾಜ್ ಅವರು ಅನು ಅವರ ಜೊತೆಗೆ ಮದ್ವೆ ಕೂಡ ಆಗಿದ್ರು. ಅದು ಪಕ್ಕಾ ಅರೇಂಜ್ ಮ್ಯಾರೇಜ್. ತಿರುಪತಿಯಲ್ಲಿ ಮಗನ ಮದ್ವೆ ಮಾಡಿಸಿದ್ರು ಲೀಲಾವತಿ ಅಮ್ಮ. 3 ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ಮಗನ ಮದುವೆ ಬಗ್ಗೆ ಲೀಲಾವತಿ ಅವರು ಓಪನ್ ಆಗಿ ಮಾತಾಡಿದ್ರು. ಸದ್ಯ ವಿನೋದ್ ರಾಜ್ ಪತ್ನಿ ಅನು ಮತ್ತೆ ಮಗ ಯುವರಾಜ್ ಚೆನ್ನೈನಲ್ಲಿ ಇದ್ದಾರೆ. ಲೀಲಾವತಿ ಅವರಿಗೆ ಚೆನ್ನೈನಲ್ಲಿ ತೋಟ ಇದೆ. ಅದನ್ನ ತಾಯಿ ಮಗ ನೋಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಖುದ್ದು ವಿನೋದ್ ರಾಜ್ ಅವರೇ ಸಂದರ್ಶನವೊಂದರಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ. ಮದುವೆ ಬಗ್ಗೆ, ತಮ್ಮ ಮಡದಿ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ವಿನೋದ್ ರಾಜ್ ಅವರು. ದಿಢೀರ್ ಅಂತ ಹೇಳಿ ಮದ್ವೆ ನಿಶ್ಚಯ ಆಗೋಯ್ತು. ಅರಕಲು ಬಟ್ಟೆಯಲ್ಲೇನೆ ಹೋಗಿ ಮದ್ವೆ ಆಗ್ಬಿಟ್ಟೆ. ತಿರುಪತಿಯಲ್ಲಿ ಲೀಲಾವತಿ ಅಮ್ಮನೇ ಮುಂದೆ ನಿಂತು ಮದ್ವೆನ ಮಾಡಿಸಿದ್ರು. ನಮ್ದು ಲವ್ ಮ್ಯಾರೇಜ್ ಅಲ್ವೇ ಇಲ್ಲ, ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಅಂತ ವಿನೋದ್ ರಾಜ್ ಅವರು ನೆನಪಿಸ್ಕೊಂಡಿದ್ದಾರೆ. ಚೆನ್ನೈ ತೋಟದಲ್ಲಿ ಪತ್ನಿ ಮತ್ತೆ ಮಗ ಇಬ್ರು ಕೂಡ ಇದ್ದಾರೆ. ಮನೆ ಕಟ್ಟಿಸ್ಕೊಟ್ಟಿದೀವಿ. ಇಲ್ಲಿ ಕೆಲ ದಿನಗಳ ಕಾಲ ಇದ್ರು. ಆ ಆಸ್ತಿ ಬೆಲೆ ಈಗ ಹೆಚ್ಚಾಗಿರೋದಕ್ಕೆ ಅದನ್ನ ನೋಡ್ಕೊಳ್ಬೇಕಾಗಿದೆ. ಹಾಗಾಗಿ ಅಲ್ಲೇನೆ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ತಮ್ಮ ಮಗ ಯುವರಾಜ್ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದು ಯುಕೆ ಕಂಪನಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಬಳ ತರ್ತಾನೆ ಅಂತ ವಿನೋದ್ ರಾಜ್ ಅವರು ಕೂಡ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇನ್ನು ತಾವು ತರುವಂತಹ ಸಂಬಳವನ್ನ ತಮ್ಮ ಅಮ್ಮನಿಗೆ ಕೊಡು ಅಂತ ಹೇಳಿ ನಾನು ಹೇಳಿದೀನಿ. ಅಮ್ಮನಿಗೆ ಕೊಟ್ಟು ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋ ಅಂತ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನಾನು ಅಂದ್ರೆ ವಿನೋದ್ ರಾಜ್ ಅವರು ತಮ್ಮ ಅಮ್ಮನ ಜೊತೆ ಹೇಗೆ ಇದ್ರೋ ಅದೇ ರೀತಿಯಾಗಿ ಅವರು ಕೂಡ ಅಮ್ಮನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಬಾರಿ ನನಗೆ ಹೇಳ್ತಾ ಇರ್ತಾನೆ. ಆದ್ರೆ ನಾನು ಚೆನ್ನೈಗೆ ಹೋದ್ರೆ ಇಲ್ಲಿನ ವ್ಯವಸ್ಥೆ ಹದಗೆಡುತ್ತೆ. ಹಾಗಾಗಿ ನಾನು ನನ್ನ ಅಮ್ಮನನ್ನ ನೋಡ್ಕೊಂಡೆ, ನೀನು ನಿನ್ನ ಅಮ್ಮನನ್ನ ನೋಡ್ಕೋ ಅಂತ ಯಾವಾಗ್ಲೂ ಮಗನಿಗೆ ಬುದ್ಧಿವಾದ ಹೇಳ್ತಾ ಇರ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ದಿನಾಗ್ಲೂ ಕೂಡ ಫೋನ್ ಮಾಡಿ ಮಾತಾಡ್ತೀನಿ, ಮಗನಿಗೆ ಸಲಹೆಯನ್ನ ಕೊಡ್ತಾ ಇರ್ತೀನಿ. ನಾನ್ ಮಗುವಾಗಿದ್ದಾಗ ನನ್ನ ಅಮ್ಮ ಬೇರೆಯವರ ಬಳಿ ಬಿಟ್ಟು ಚಿತ್ರೀಕರಣಕ್ಕೆ ಅಂತ ಹೋಗ್ತಾ ಇದ್ರು. ನಾನು ಅವರ ಬಳಿ ಬೆಳೆದೆ. ನನಗೆ ಬುದ್ಧಿ ಬಂದ್ಮೇಲೆ ಅಮ್ಮ ನನಗೆ ಜವಾಬ್ದಾರಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಅಂತ ವಿನೋದ್ ರಾಜ್ ಅವರು ತಮ್ಮ ಮಗನಿಗೆ ತಮ್ಮ ಬಾಲ್ಯದ ನೆನಪುಗಳನ್ನ ಕೂಡ ಹಂಚ್ಕೊಳ್ತಾ ಇರ್ತಾರಂತೆ. ಇನ್ನು ವಿನೋದ್ ರಾಜ್ ಅವರು ಮದ್ವೆ ಆಗಿಲ್ಲ, ತಾಯಿಯ ಸೇವೆ ಮಾಡ್ಕೊಂಡೆ ಮದ್ವೆ ಆಗ್ದೇನೆ ಹಾಗೆ ಇದ್ಬಿಟ್ಟಿದ್ದಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ವಿನೋದ್ ರಾಜ್ ಅವರು ಮದ್ವೆ ಆಗಿದ್ದಾರೆ ಅಂತ ಹೇಳಿ 3 ವರ್ಷಗಳ ಹಿಂದೆ ಡಾಕ್ಟರ್ ರಾಜ್ ಕುಟುಂಬಕ್ಕೆ ಆಪ್ತರಾಗಿದ್ದಂತಹ ಪ್ರಕಾಶ್ ರಾಜ್ ಮೇಹು ಅವರೇ ಹೇಳ್ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನ ಹಾಕಿ ಅದಕ್ಕೆ ಸಾಕ್ಷಿ ಇದೆ ನೋಡಿ ಅಂತ ಕೂಡ ಹಂಚ್ಕೊಂಡಿದ್ರು. ಈ ವಿಚಾರ ಭಾರಿ ಚರ್ಚೆ ಆಗ್ತಾ ಇದ್ದಂತೆನೆ ಸ್ವತಃ ಲೀಲಾವತಿ ಮತ್ತೆ ವಿನೋದ್ ರಾಜ್ ಅವರು ಪ್ರತಿಕ್ರಿಯಿಸಿದ್ರು. ಒಂದು ಸಂದರ್ಶನದಲ್ಲಿ ಇಬ್ರು ಕೂಡ ಮಾತಾಡಿದ್ರು. ಹೌದು ಮದ್ವೆ ಆಗಿದೆ ಅಂತ ಹೇಳಿ. ಅದಾದ ನಂತರ ಲೀಲಾವತಿ ಅಮ್ಮನವರು ನಿಧನರಾದಾಗ್ಲೇನೆ ಅವರ ಅಂತ್ಯಕ್ರಿಯೆಯಲ್ಲಿ ವಿನೋದ್ ರಾಜ್ ಅವರ ಪತ್ನಿ ಅನು ಹಾಗೂ ಮಗ ಯುವರಾಜ್ ಬಂದು ಭಾಗಿಯಾಗಿದ್ರು. ಸೊ ಆವಾಗ್ಲೇ ಗೊತ್ತಾಗಿದ್ದು, ಆಗ್ಲೇ ಎಲ್ಲರೂ ಕೂಡ ನೋಡಿದ್ದು ಇವರೇ ವಿನೋದ್ ರಾಜ್ ಅವರ ಪತ್ನಿ, ಇವರೇ ಅವರ ಮಗ ಅಂತ ಹೇಳಿ. ಸೊ ಅಜ್ಜಿಯ ಬಗ್ಗೆ ಯುವರಾಜ್ ಆಗಿರ್ಬೋದು ಅಥವಾ ಸೊಸೆ ಆಗಿರುವಂತಹ ಅನು ಅವರು ಮಾಧ್ಯಮಗಳ ಜೊತೆ ಕೂಡ ಮಾತಾಡಿದ್ರು. ಒಳ್ಳೆಯ ವಿಚಾರಗಳನ್ನ ಹಂಚ್ಕೊಂಡಿದ್ರು. ಅವರಿಂದ ನಾವು ತುಂಬಾನೇ ಕಲ್ತಿದೀವಿ. ಇವತ್ತಿಗೂ ಕೂಡ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಅಂತ ಕೂಡ ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು.
ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡಿದ ತಕ್ಷಣನೇ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೋಬೇಕು. ವೈಯಕ್ತಿಕ ವಿಚಾರಗಳು ಏನೇ ಇದ್ರೂನು ಕೂಡ ಜನರ ಮುಂದೆ ತಂದಿಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಕೆಲವೊಂದನ್ನ ಹೇಳ್ಬೇಕಾಗತ್ತೆ, ಕೆಲವೊಂದನ್ನ ಮುಚ್ಚಿಡ್ಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ರೆ ವಿನೋದ್ ರಾಜ್ ಅವರು ಇಷ್ಟು ವರ್ಷಗಳ ಕಾಲ ಯಾಕೆ ಈ ವಿಚಾರವನ್ನ ಮುಚ್ಚಿಟ್ಟಿದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ವಿನೋದ್ ರಾಜ್ ಅವರ ಒಂದು ಮದ್ವೆ ವಿಚಾರ ಹೊರಗಡೆ ಬಂದ ಮೇಲೂ ಕೂಡ ಅದನ್ನ ಮುಚ್ಚಿಡುವಂತಹ ಪ್ರಯತ್ನ ಅವ್ರು ಮಾಡ್ಲೇ ಇಲ್ಲ. ಹೌದು ಅಂತಾನೆ ಒಪ್ಕೊಂಡಿದ್ದಾರೆ. ತಮ್ಮ ಪತ್ನಿ ಮತ್ತೆ ಮಗ ಇಬ್ರು ಕೂಡ ಚೆನ್ನಾಗೇ ಇದ್ದಾರೆ. ತಮ್ಮ ಜೊತೆನೂ ಕೂಡ ಅವರ ರಿಲೇಶನ್‌ಶಿಪ್ ಚೆನ್ನಾಗೇ ಇದೆ ಅಂತಾನೆ ಹೇಳ್ಕೊಂಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ.